ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಒಂದು ರೆಸಿಪಿನ ಶೂಟ್ ಮಾಡ್ಕೊಂಡಿದ್ದೀನಿ. ನೀವೆಲ್ಲರೂ ಕೇಳ್ತಾ ಇದ್ದಿದ್ದಂಥ ರೆಸಿಪಿ, ಹಾಗೆಯೇ ಒಂದು ಟ್ರೆಡಿಷ್ನಲ್ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಚಾನಲಲ್ಲಿ ಇದ್ದರೆ ಮುಂದೆ ಕೂಡ ಯೂಸ್ ಆಗುತ್ತೆ ಅಂತೇಳಿ, ಮುಂದಿನ ಜನ್ರೇಷನ್ಗೆ ಕೂಡ ಯೂಸ್ ಆಗುತ್ತೆ, ಯೂಟ್ಯೂಬಲ್ಲಿ ಇದ್ದರೆ ಅನ್ನೋ ಕಾರಣಕ್ಕೆ ನಿಮಗೆ ಕೂಡ ಇಷ್ಟ ಆಗ್ಬೋದು ಅಂತ ಹೇಳಿ ಒಂದು ರೆಸಿಪಿನ ಶೂಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಅದಾದಮೇಲೆ ನಿಮ್ಮ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡೋ ಅಂಥದ್ದಿದೆ, ಹಾಗೆ ನನ್ನ ಒಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂಥದ್ದಿದೆ. ಅದನ್ನು ಮಾಡೋಣ, ಬನ್ನಿ ಶುರು ಮಾಡೋಣ. ಇವಾಗ ನಾನಿಲ್ಲಿ ಕಡುಬು ಮಾಡೋದು ಅಂತ ಅಂದರೆ, ನಾನು ಹಿಟ್ಟನ್ನ ಏನು ರೆಡಿ ಮಾಡ್ಕೊಂಡಿದ್ನಲ್ಲ, ಮೆಂತ್ಯ ಮುದ್ದೆ ಅಥವಾ ಕಡುಬುಗೆ, ಅದರಲ್ಲಿ ಒಂದೇ ಒಂದು ಹಿಟ್ಟಲ್ಲಿನೇ ಎರಡನ್ನೂ ಮಾಡ್ಬೋದು. ಅಂದರೆ ಕಡುಬು ಮತ್ತು ಮೆಂತ್ಯ ಮುದ್ದೆ ಎರಡನ್ನೂ ಮಾಡ್ಬೋದು. ಅದರದ್ದು ಕ್ವಾಂಟಿಟಿ ಮತ್ತು ಮೆಷರ್ಮೆಂಟ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಯಾಕೆಂದರೆ ನಾನು ಅವಾಗ ತೋರ್ಸೋಕ್ಕಾಗಿಲ್ಲ, ನಾನು ಆಲ್ರೆಡಿ ಮಿಕ್ಸ್ ಮಾಡಿಬಿಟ್ಟು ಮಿಲ್ ಮಾಡ್ಸೋಕ್ಕೆ ರೆಡಿ ಮಾಡಿದ್ದೆ. ಹಾಗಾಗಿ ಅದರದ್ದು ಕ್ವಾಂಟಿಟಿ ಎಲ್ಲ ತೋರ್ಸೋಕ್ಕಾಗಿಲ್ಲ. ಇವಾಗ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಹಾಗೆಯೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಾಡೋದಕ್ಕೆ ಏನೇನು ಬೇಕು ಪಾತ್ರೆಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟ್ರೆಡಿಷ್ನಲ್ ವೇಯಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅದಕ್ಕೆ ಏನೇನು ಬೇಕೋ ಅದನ್ನೇ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಶುರು ಮಾಡೋಣ. ಇಲ್ಲಿ ನಾನು ಫಸ್ಟು ಇದು ಮಿಕ್ಸಿಂಗ್ ಮಾಡ್ಕೊಳ್ಳೋದಕ್ಕೆ ಕಡುಬುಗೆ, ಅದಾದಮೇಲೆ ಇದು ಹಬೆನಲ್ಲಿ ಬೇಯಿಸೋದಕ್ಕೆ, ಅಂದರೆ ಸ್ಟೀಮ್ ಮಾಡೋದಕ್ಕೆ. ಸ್ಟೀಮರ್ ಕೂಡ ಯೂಸ್ ಮಾಡ್ಬೋದು, ಬಟ್ ನನಗೆ ಇದರಲ್ಲಿ ಒಂಥರ ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಆಗ್ಬೋದು, ಚೆನ್ನಾಗಿ ಬರ್ಬೋದು ಅನ್ನೋ ಕಾರಣಕ್ಕೆ ನಾನು ಇದನ್ನು ಉಪಯೋಗಿಸ್ತಾ ಇದ್ದೀನಿ. ಮೊದಲು ನಾವಿಲ್ಲಿ ಕಡುಬುಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನನಗೆ ಆ್ಯಕ್ಚುಲಿ ಮಣ್ಣಿನ ಪಾತ್ರೆಗಳೆಲ್ಲ ತುಂಬಾ ಇಷ್ಟ. ಆದಷ್ಟು ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇದು ತುಂಬಾ ದಿನ ಆಗಿದೆ ತೊಗೊಂಡು, ಆದ್ರೂ ಕೂಡ ಒಂದು ಸ್ವಲ್ಪನೂ ಹಾಳಾಗಿಲ್ಲ, ಹಾಗೆ ಮೇಂಟೈನ್ ಮಾಡಿಕೊಂಡು ಬಂದಿದ್ದೀನಿ ನಾನು. ತುಂಬಾ ಇಷ್ಟ ಆಗುತ್ತೆ. ಏನಕ್ಕೆ ಅಂತ ಅಂದರೆ ಅಷ್ಟು ಗಲೀಜಾಗೋದಿಲ್ಲ. ಇದು ಎಣ್ಣೆ ಹಾಕಿದ್ರೂ ಕೂಡ ಬೇಗನೆ ಹೋಗಿಬಿಡುತ್ತೆ ಇದರಲ್ಲಿ. ಇವಾಗ ನಾನಿಲ್ಲಿ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಗಂಟು ಆಗಬಾರ್ದು ಅಂತ ಹಿಟ್ಟು ನಾನಿಲ್ಲಿ ಏನು ಮಾಡ್ತೀನಿ, ಫಸ್ಟು ಒಂದು ಸ್ವಲ್ಪ ನೀರಿಗೆ ನೀರು ತಗೊಂಡಿದ್ದೀನಿ ಒಂದು ಬೌಲಲ್ಲಿ. ಇದಕ್ಕೆ ನಾನೇನು ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ, ಮೆಂತ್ಯ ಮುದ್ದೆ ಹಿಟ್ಟು, ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನ್ ತಗೊಂಡು ಗಂಟಿದೆ, ಅಂದರೆ ಗಂಟು ಆಗಬಾರ್ದು ಅನ್ನೋ ಕಾರಣಕ್ಕೆ ಇದನ್ನು ಹಾಕುವಂಥದ್ದು ನೀರಿಗೆ. ಇದನ್ನು ಹಾಕಿ ಆಮೇಲೆ ನಾವು ಎಷ್ಟು ಬೇಕೋ ಅಷ್ಟು ಹಿಟ್ಟು ಹಾಕೋದ್ರಿಂದ ಯಾವುದೇ ರೀತಿ ಗಂಟಾಗೋದಿಲ್ಲ. ಮುದ್ದೆ ಮಾಡುವಾಗಲೂ ಅಷ್ಟೇ ನಾವು ಈ ಟ್ರಿಕ್ನ ಉಪಯೋಗಿಸ್ಬೋದು. ನಾರ್ಮಲ್ ರಾಗಿ ಮುದ್ದೆ ಮಾಡ್ತೀವಲ್ಲ, ಅವಾಗೂ ಕೂಡ ಅಷ್ಟೇ ನೀರು ಹಾಕ್ಬಿಟ್ಟು ಈ ಥರ ನಾವೊಂದು ಹಿಟ್ಟನ್ನ ಈ ಥರ ನೀರಲ್ಲಿ ಕಲಿಸ್ಬಿಟ್ಟು ಹಾಕಿದ್ರೆ ಮುದ್ದೆ ಗಂಟಾಗೋದಿಲ್ಲ. ಹಿಟ್ಟು ಸ್ವಲ್ಪ ಜಾಸ್ತಿನೇ ನೈಸ್ ಆಗಿತ್ತು, ಹಾಗಾಗಿ ಅದು ಸ್ಪೂನಲ್ಲಿ ಕಲಿಸ್ಕೊಳ್ತಾ ಇರಲಿಲ್ಲ, ಅಂದರೆ ಸ್ವಲ್ಪ ಗಂಟು ಥರ ಆಗ್ತಾಯಿತ್ತು. ಹಾಗಾಗಿ ನೀಟಾಗಿ ಕೈಯಲ್ಲಿನೇ ಕಲಿಸ್ಕೊಂಡಿದ್ದೀನಿ. ಇದಾದ ನಂತರ ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು, ಚೆನ್ನಾಗಿ ಕುದಿಬೇಕು ಇದು. ಇದಕ್ಕೆ ಇನ್ನೂ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಹಾಕೋದಿದೆ, ಅಂದರೆ ಇವಾಗಲೇ, ಅಂದರೆ ತುಪ್ಪ ಸ್ವಲ್ಪ ಇದೆಲ್ಲ ಹಾಕ್ಕೋಬೇಕು. ಅದನ್ನೆಲ್ಲ ಹಾಕ್ಕೊಳ್ಳೋಣ ಇವಾಗ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಇದು ಕುದೀತಾ ಇದೆ. ಇದಕ್ಕೆ ನಾನಿಲ್ಲಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಿಟ್ಟು ಹಾಕಿದ ತಕ್ಷಣವೇ ನಾವು ಇದನ್ನು ಕೂಡಿಸ್ಕೋಬೇಕಾಗತ್ತೆ. ಜಾಸ್ತಿ ಹೊತ್ತು ಬಿಡೋ ಅವಶ್ಯಕತೆ ಏನಿಲ್ಲ. ರಾಗಿ ಮುದ್ದೆಗಾದರೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಒಂಚೂರು ಅದು ಹಿಟ್ಟಿನ ಜೊತೆಗೆ ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ಆದರೆ ಇದರಲ್ಲಿ ಆ ಥರ ಏನೂ ಬೇಡ. ಹಿಟ್ಟು ಹಾಕಿದ ತಕ್ಷಣವೇ ನಾವು ಕೂಡಿಸ್ಕೊಳ್ಳೋ ಅಂಥದ್ದು. ತುಂಬಾ ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಮರೀದೇನೆ ಒಂದು ಬೌಲಲ್ಲಿ ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳೇಬೇಕು. ಅದರಿಂದನೇ ಇದು
ಈ ರೀತಿ ಬರೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಗಂಟಾಗುತ್ತೆ. ನಾನಿಲ್ಲಿ ಯಾವುದೇ ರೀತಿ ಎಡಿಟಿಂಗ್ ಅಥವಾ ಕಟ್ ಮಾಡಿಲ್ಲ. ಏನಕ್ಕೆ ಅಂದರೆ ನಿಮಗೆ ನೀಟಾಗಿ ಕಂಪ್ಲೀಟಾಗಿ ಗೊತ್ತಾಗಲಿ ಹೇಗೆ ಬರುತ್ತೆ ಅಂಥೇಳಿ ಹಾಗೆಯೇ ಕಂಪ್ಲೀಟ್ ಒಂದು ಫ್ಲೋವಲ್ಲಿ ಕಂಪ್ಲೀಟ್ ವಿಡಿಯೋನ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಏನು ಗೊತ್ತಾ, ತುಂಬ ಪರ್ಫೆಕ್ಟ್ ಮೆಜರ್ಮೆಂಟ್ ಆ ಥರ ಎಲ್ಲ ಏನೂ ಇರೋದಿಲ್ಲ. ನೀವು ಬೇಕಂದರೆ ಆಮೇಲೆ ಮೇಲೆ ಕೂಡ ಹಿಟ್ಟು ಹಾಕ್ಕೊಂಡು, ಈಗ ತೆಳುವಾದರೆ ಮೇಲೆ ಕೂಡ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡು ನಿಮಗೆ ಯಾವ ಬ್ಯಾಟರ್, ಸಾಫ್ಟ್ ಬ್ಯಾಟರ್ ಅಳತೆ ಮಾಡಿಕೊಂಡು ಕಡುಬನ್ನ ಮಾಡ್ಕೋಬೋದು. ಅಂದರೆ ಮೇಯ್ನಾಗಿ ಫಸ್ಟು ನಾವೇನು ಹಿಟ್ಟು ನೀರನ್ನ ಮಿಕ್ಸ್ ಮಾಡಿ ಹಾಕ್ಕೊಂಡ್ವಲ್ಲ ಆ ಥರ ಹಾಕ್ಕೊಂಡ್ಬಿಟ್ರೆ ನೋಡಿ, ಈ ಥರ ಸಾಫ್ಟಾಗಿ ಗಂಟಾಗಲ್ಲ. ನೀವು ಎಷ್ಟೇ ಹಿಟ್ಟು, ಕಡಿಮೆ ಹಿಟ್ಟು ಹಾಕಿ ಜಾಸ್ತಿ ಹಿಟ್ಟು ಹಾಕಿ ಗಂಟಾಗೋದಿಲ್ಲ, ಹಾಗೆ ಚೆನ್ನಾಗಿ ಬರುತ್ತೆ. ಘಮ ಅಂತ ಇದೆ. ಮೆಂತ್ಯ ಎಲ್ಲ ಹಾಕಿರೋದ್ರಿಂದ, ತುಪ್ಪ ಎಲ್ಲ ಹಾಕಿರೋದ್ರಿಂದ ಘಮ ಅಂತ ಇದೆ. ಇದು ನೋಡಿ ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ. ಇದನ್ನು ನಾವು ಬಟ್ಲು ಆಕಾರದಲ್ಲಿ ಮಾಡ್ಕೋಬೇಕು. ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡೋಣ ಇದನ್ನು. ಆಮೇಲೆ ಇದನ್ನು ಬಟ್ಲು, ಯಾಕಂದರೆ ತುಂಬ ಸುಡ್ತಾ ಇದೆ. ಇವಾಗ ಇದನ್ನು ಮಾಡೋದಕ್ಕೆಲ್ಲ ಒಂಚೂರು ಆಗೋದಕ್ಕೆ ಬಿಡೋದು. ಇವಾಗ ನಾನಿಲ್ಲಿ ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪನ ಸ್ವಲ್ಪ ಹಾಕ್ಕೊಳ್ತೀನಿ ಮೇಲ್ಗಡೆ, ಸೊ ದಟ್ ನಮ್ಮ ಕೈಗೆ ಅಂಟೋದಿಲ್ಲ ಅಂತ. ಇದು ಅಷ್ಟೇ, ನಾವು ಕಡುಬು ಮಾಡೋದಕ್ಕೆ ಕೈಗೆ ರೀತಿ ಅಂಟೋದಿಲ್ಲ ಅಂತ ಅಷ್ಟೇ. ನೀರನ್ನ ಕೂಡ ಸ್ವಲ್ಪ ತೊಗೊಂಡು ಈ ಥರ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು. ನೋಡಿ ಈ ಥರ ಬಟ್ಲು ಶೇಪಲ್ಲಿ ಮಾಡ್ಕೋಬೇಕು. ಇದನ್ನು ಬೇರೆ ಥರನೂ ಮಾಡ್ತಾರೆ, ಹಸಿ ಹಿಟ್ಟನ್ನ ಕಲಿಸ್ಬಿಟ್ಟು ಹಾಗೆ ಮಾಡ್ತಾರೆ ಬಟ್ಲು ಕಡುಬು ಅಂತ ಹೇಳಿ. ಬಟ್ ಇದು ಬಂದ್ಬಿಟ್ಟು ಸ್ಪೆಷಲಾಗಿ ಮಾಡುವಂಥದ್ದು. ಇದು ನಾರ್ಮಲ್ ಗೋಧಿಯಲ್ಲೂ ಕೂಡ ಗೋಧಿ ಕಡುಬು ಅಂತ ಎಲ್ಲ ಮಾಡ್ತಾರೆ. ಬಟ್ ಇದು ಜವೆ ಗೋಧಿ ಸ್ಪೆಷಲ್ ಕಡುಬು ಫಾರ್ ಎನರ್ಜಿ ಬೂಸ್ಟರ್ ಅಥವಾ ಇಮ್ಯುನಿಟಿ ಬೂಸ್ಟರ್, ಹಾಗೆ ಸೊಂಟಕ್ಕೆ ಶಕ್ತಿ, ಅದೆಲ್ಲದಕ್ಕೂ ಮಾಡುವಂಥದ್ದು ಇದು. ಈ ಥರ ಒಂದೊಂದೇ ಕಡುಬನ್ನ ಮಾಡ್ಕೊಳ್ಳೋಣ. ಇವಾಗ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ, ಇದು ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ. ಇವಾಗ ಇಲ್ಲಿ ಒಂದು ಬಿಳಿ ಬಟ್ಟೆನ ಮಸ್ಲಿನ್ ಕ್ಲಾತ್ ಥರ ಸ್ಟೀಮ್ ಮಾಡೋಕ್ಕೆಲ್ಲ ಯೂಸ್ ಆಗುತ್ತೆ. ಹಾಗೆಯೇ ಪನ್ನೀರ್ ಮಾಡೋಕ್ಕಾಗಿರ್ಬೋದು, ಅದಕ್ಕೆಲ್ಲ. ಯಾವುದಾದ್ರೂ ಒಂದು ಬಿಳಿ ಬಟ್ಟೆನ ತಗೋಬೋದು ನೀವು. ಈ ಥರ ಕಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ನಾವು ಇವಾಗ ಕಡುಬನ್ನ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಈ ರೀತಿಯಾಗಿ ಇಡ್ತೀನಿ. ಈ ಥರ ಕಡುಬನ್ನ ತೊಗೊಂಡ್ಬಿಟ್ಟು, ಕಡುಬು ಹಿಟ್ಟನ್ನು ತೊಗೊಂಡ್ಬಿಟ್ಟು ಇನ್ನೂ ಬೇಕಂದರೆ ನೀವು ಇದಕ್ಕೆ ಸ್ವಲ್ಪ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಇನ್ನೂ ಸಾಫ್ಟಾಗಿ ನಾದ್ಕೊಂಡೆಲ್ಲ ಮಾಡ್ಬೋದು. ಬಟ್ ನಾನಿಲ್ಲಿ ಚೆನ್ನಾಗಿ ಇದು ಬೆಂದಿದೆ ಆಲ್ರೆಡಿ ಇದರಲ್ಲಿ ಬಾಣಲಿನಲ್ಲಿ, ಹಾಗಾಗಿ ಇದಕ್ಕೆ ಇನ್ನೊಂದು ಸ್ವಲ್ಪ ಹಸಿ ಹಿಟ್ಟೆಲ್ಲ ಹಾಕಿ ಅದನ್ನು ಬೇರೆ ರೀತಿ ಎಲ್ಲ ಮಾಡೋಕ್ಕೆ ನನಗೆ ಬೇಡ ಅಂತ ಅನಿಸುತ್ತೆ. ಹಾಗಾಗಿ ನಾನು ಇದನ್ನು ಹಿಂಗೇ ಮಾಡ್ತಾಯಿದ್ದೀನಿ. ಇಡ್ಲಿ ಕೂಡ ಅವಾಗ ಇದೇ ಥರ ಬಟ್ಟೆ ಕಟ್ಟಿಬಿಟ್ಟು ಮೇಲ್ಗಡೆ ಒಯ್ದ್ಬಿಟ್ಟು ಸ್ಟೀಮ್ನ ಮಾಡ್ತಾ ಇದ್ದಂಥದ್ದು. ಇವಾಗಲೂ ಇದು ಕಡುಬು ಅಷ್ಟೇ. ನಮ್ಮ ಮನೇಲೆಲ್ಲ ಇವಾಗ ಸ್ಟೀಮರಲ್ಲಿ ಕೂಡ ನೀವು ಇದನ್ನು ಮಾಡ್ಕೋಬೋದು. ಬಟ್ ನಮ್ಮಮ್ಮ ಇದೇ ಥರ ಬಟ್ಟೆ ಕಟ್ಬಿಟ್ಟು ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಮಾಡಬೇಕು ಅಂತ ಹೇಳಿದ್ರು, ಹಂಗಾಗಿ ಅದೇ ಥರ ಮಾಡ್ತಾಯಿದ್ದೀನಿ ನಾನು. ಈ ಕಡುಬೆಲ್ಲ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಹೀಗೆ ಮುಚ್ಚಿಬಿಟ್ಟು ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋಣ. ಆಫ್ ಮಾಡಿದ್ದೀನಿ. ಒಂದು ಸ್ವಲ್ಪ ಹೊತ್ತಾಯಿತು. ನಾನು ಸ್ವಲ್ಪ ಹೊರಗಡೆ ಒಂಚೂರು ಬಟ್ಟೆ ಇತ್ತು, ಅದನ್ನು ಹಾಕಕ್ಕೆ ಹೋಗಿದ್ದೆ, ಹಾಗಾಗಿ ಅವಾಗಲೇ ತೋರ್ಸೋಕ್ಕಾಗಿಲ್ಲ. ನೋಡಿ, ಸಕ್ಕತ್ತಾಗಿರೋ ಕಡುಬು ರೆಡಿಯಾಗಿದೆ. ಬಿಸಿಯಾಗಿ ಈ ಥರ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ನಾದ್ಕೊಂಡ್ರೆ ಈ ಥರ ಒಡೆಯೋದಿಲ್ಲ. ಇದು ಒಡೆದಿದೆ ಆ್ಯಕ್ಚುಲಿ, ಯಾಕೆಂದರೆ ನಾನು ಅಷ್ಟೇ ನಾದ್ಕೊಳಕ್ಕೆ ಹೋಗಿಲ್ಲ, ಹಾಗೆ ಹಾಕಿದ್ದೀನಿ. ಹಾಗಾಗಿ ಈಗ ಇದ್ರ ಜೊತೆಗೆ
ಬಟ್ಲು ಒಳಗೇನೆ ತುಪ್ಪ ಹಾಕ್ಕೋಬೋದು, ಬಟ್ ಅಷ್ಟು ಅವಳಿಗೆ ತುಪ್ಪ ಇಷ್ಟ ಆಗಲ್ಲ. ಬಟ್ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ತುಪ್ಪ ಹಾಕ್ತಾಯಿದ್ದೀನಿ, ಅವಳು ಹಾಗೆ ಕೊಡೋ ಅಂಥದ್ದು. ಜೊತೆಗೆ ಸ್ವಲ್ಪ ಚಟ್ನಿ ಪುಡಿ, ಬೇಕಂದರೆ ಚಟ್ನಿ ಕೂಡ ಕಂಪ್ಲೀಟಾಗಿ ಹಾಕ್ಕೊಂಡು ತಿನ್ಬೋದು. ಇದ್ರ ಒಳಗಡೆನೆ ಫುಲ್ಲು ತುಪ್ಪ ಎಲ್ಲ ಹಾಕಿ ಆ ಥರನೂ ತಿನ್ಬೋದು. ನೋಡ್ತಾ ಇದ್ದೀರಲ್ಲ, ಸಖತ್ತಾಗಿರುವಂಥ ಕಡುಬು ರೆಡಿ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ, ಖಂಡಿತ ಟ್ರೈ ಮಾಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಹೆಲ್ದಿ ಕೂಡ ಹೌದು, ತುಂಬ ಹೆಲ್ದಿ. ಇದು ನಾನು ಫುಲ್ ಡೇ ಕಂಪ್ಲೀಟಾಗೇನು ವ್ಲಾಗ್ನ ತೊಗೊಂಡಿಲ್ಲ, ಒಂದಷ್ಟು ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದಷ್ಟು ರೆಸಿಪೀಸ್ ನಾನು ಏನು ಮಾಡಿದ್ದೆ ಅದನ್ನು ಮಾತ್ರ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗೇನು ವ್ಲಾಗ್ ತೊಗೊಂಡಿಲ್ಲ, ಒಂದು 2-3 ವ್ಲಾಗ್ ಆಗ್ಬೋದು ಅಷ್ಟೇ. ಫುಲ್ಲು ಒಂದು 16 ಡೇಸ್ದು ಒಂದು 2-3 ವ್ಲಾಗ್ ಆಗ್ಬೋದು ಅಷ್ಟೇ ತೊಗೊಂಡಿರೋ ಅಂಥದ್ದು. ಸೂತ್ಕೋ ತಕ್ಕೊಳ್ಳೋ ದಿನದ್ದು ಒಂದು ವ್ಲಾಗ್ ಇದೆ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಆವತ್ತು ಸ್ವಲ್ಪ ಸ್ಪೆಷಲಾಗಿ ಮಾಡಿರೋ ಅಂಥದ್ದು. ಇನ್ನು ಬೇರೆ ದಿನ ಎಲ್ಲ ನಾರ್ಮಲಾಗಿ ಇದೇ ಥರ ಮಡ್ಲು ತುಂಬ ಶಾಸ್ತ್ರ ಮಾಡಿರೋದು. ಇನ್ನು ಮಡ್ಲಿಗೆ ಏನೇನು ತುಂಬೋದು ಅಂತ ಹೇಳಿ ಅಂದರೆ ಕೆಲವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಹೇಳ್ತಾ ಇರೋಂಥದ್ದು. ನಾವೇನು ಮಾಡ್ತೀವಿ ಅದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಚಿಗಣಿ ತಂಬಿಟ್ಟು ಅಂತ ಅಂದರೆ ಎಳ್ಳಿಂದು ಉಂಡೆ, ಹಾಗೆಯೇ ಹಸಿ ಅಕ್ಕಿ ಹಿಟ್ಟು ಬೆಲ್ಲ ಹಾಕ್ಬಿಟ್ಟು ಉಂಡೆ ಥರ ಮಾಡ್ತೀವಲ್ವ, ತಂಬಿಟ್ಟು ಉಂಡೆ ಅದು. ಅದ್ರ ಜೊತೆಗೆ ಒಣಕೊಬ್ಬರಿ, ಹಾಗೆ ಒಂದು ಸ್ವಲ್ಪ ಹುರ್ಗಡಲೆ, ಹಾಗೆಯೇ ಉತ್ತುತ್ತಿ ಅಂತ ಅಂದರೆ ಇದು ಬರುತ್ತಲ್ಲ, ಡ್ರೈ ಡೇಟ್ಸ್ ಬರುತ್ತಲ್ಲ, ಡ್ರೈ ಖರ್ಜೂರ ಅದು. ಅದ್ರ ಜೊತೆಗೆ ಬಾಳೆಹಣ್ಣು, ತೆಂಗಿನಕಾಯಿ ಕೂಡ ಇಡ್ಬೋದು. ಫಸ್ಟ್ ದಿನ ನಾವು ತೆಂಗಿನಕಾಯಿನ ಕೂಡ ಇಟ್ಟಿದ್ವಿ. ಅದಾದಮೇಲೆ ಬರೀ ಕೊಬ್ಬರಿ ಬಟ್ಲು, ಈ ರೀತಿ ಬಾಳೆಹಣ್ಣು, ಫ್ರೂಟ್ಸ್ ಎಲ್ಲ ಥರದ್ದು. ನಿಮ್ಮ ಒಂದು ಶಕ್ತಿ ಯಾವ ಥರ, ಶಕ್ತಿಗೆ ಅನುಸಾರ ಜಾಸ್ತಿ ಫ್ರೂಟ್ಸ್ ಇಡ್ತೀರಾ ಅಂತಂದರೆ ಜಾಸ್ತಿ ಫ್ರೂಟ್ಸ್ನ ಕೂಡ ಇಡ್ಬೋದು. ಮ್ಯಾಂಡೇಟರಿ ಬೇಕೇ ಬೇಕು ಅನ್ನೋದು ಅಂತಂದರೆ ಚಿಗಣಿ ಮತ್ತು ತಂಬಿಟ್ಟು ಮತ್ತು ಒಣಕೊಬ್ಬರಿ ಬಟ್ಲು, ಉತ್ತುತ್ತೆ, ಇದಿಷ್ಟು ಬೇಕೇ ಬೇಕಾಗಿರೋ ಅಂಥ ಐಟಮ್ಸು. ಇನ್ನೂ ಈ ರೀತಿ ಮಡ್ಲು ತುಂಬಿಟ್ಟು ಅಲ್ಲೇ ಒಂದು 2 ನಿಮಿಷ ಕೂರಿಸ್ಬಿಟ್ಟು ಅದಾದಮೇಲೆ ಎಬ್ಸೋ ಅಂಥದ್ದು ಅಷ್ಟೇ ಶಾಸ್ತ್ರ. ಅನಿಲ್ ಕೂಡ ಮನೆಯಲ್ಲೇ ಇದ್ದು ಎಲ್ಲ ನೋಡ್ತಾಯಿದ್ರು. ಅಂದರೆ ಅವ್ರಿಗೂ ಕೂಡ ಒಂದು 3 ದಿನ ರಜೆ ಇತ್ತಲ್ವ ದೀಪಾವಳಿಗೆ, ಹಾಗಾಗಿ ನಾವೇನಂತ ಅಂದ್ಕೊಂಡಿದ್ವಿ, ಹಬ್ಬಕ್ಕೆ ಈಗ ಅವಳೊಬ್ಳನ್ನ ಬಿಟ್ಟು ಹಿಂಗೆ ಹಬ್ಬ ಮಾಡೋದು, ನಾವಿಲ್ಲಿ ಒಂದಿನ ಹಬ್ಬ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬಿಡೋಣ, ಹೆಂಗಿದ್ರು 3 ದಿನ ರಜೆ ಇದೆ, ಈ ಥರ ಎಲ್ಲ ಅಂದ್ಕೊಂಡಿದ್ವಿ. ಬಟ್ ಅದೇ ಉಲ್ಟಾ ಆಗೋಯ್ತು. ಅವಳೇ ಇಲ್ಲಿಗೆ ವಾಪಸ್ ಬರೋ ಥರ ಆಯಿತು ಹಬ್ಬಕ್ಕೆ, ಹಾಲಿಡೇಸ್ಗೆ. ಅವ್ರ ಹಾಸ್ಟೆಲಲ್ಲೂ ಫ್ರೆಂಡ್ಸ್ ಎಲ್ಲ ಹಾಗೆ ಹೇಳ್ತಾ ಇದ್ರಂತೆ, ಬೆಳ್ಳಿಗೊಳ್ಳೆ ದೀಪಾವಳಿಗೆ ರಜೆ ಸಿಕ್ತು ಅಂತ ಹೇಳಿ. ಎಷ್ಟು ದಿನ ಇಟ್ಕೊಂಡಿದ್ರಿ ಅಂತ ಕೂಡ ಕೇಳ್ತಾ ಇದ್ರು. ಒಂದು 10 ಡೇಸ್ ಅಂತ ಅಂದ್ಕೊಳ್ತೀನಿ, 10-12 ಡೇಸ್ ಏನೋ ಇಟ್ಕೊಂಡಿದ್ದೆ ಅಷ್ಟೇ. ಅಂದರೆ 11th ಡೇ ಇದು ಮುಗಿಸ್ಬಿಟ್ಟು, ಅಂದರೆ ಸೂತ್ಕ ಮುಗಿಸ್ಬಿಟ್ಟು ಕರ್ಕೊಂಡೋಗಿ ಬಿಟ್ಟು ಬಂದಿದ್ದಂಥದ್ದು. ಅವಳು ಇರೋಕ್ಕೆ ರೆಡಿ ಇರಲಿಲ್ಲ ಆ್ಯಕ್ಚುಲಿ. ನಾನು ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಇನ್ನೊಂದು 4 ದಿನ ಸ್ಕೂಲ್ಗೆ ಹೇಳಿಬಿಟ್ಟು ಲೀವ್ನ ಅಂತ ಅಂದ್ಕೊಂಡಿದ್ದೆ. ಬಟ್ ಅವಳು ರೆಡಿ ಇಲ್ಲ ಇರೋದಕ್ಕೆ. ನಾನು ಹೋಗಲೇಬೇಕು, ನನಗೆ ಪೆಂಡಿಂಗ್ ವರ್ಕ್ ಆಗುತ್ತೆ, ನಂಗೆ ನೆಕ್ಸ್ಟ್ ಮಂತು 2nd ವೀಕೇನೆ ಇದು PA2 ಇದೆ, ಅಂದರೆ ಅಸೆಸ್ಮೆಂಟ್ ಇದೆ, ಟೆಸ್ಟ್ ಇದೆ, ನಾನು ಹೋಗಲೇಬೇಕು, ನನಗೆ ಪೆಂಡಿಂಗ್ ವರ್ಕೆಲ್ಲ ತುಂಬ ಜಾಸ್ತಿ ಆಗುತ್ತೆ, ನಾನು ಇರೋದಿಲ್ಲ ಅಂತ ಹಠ ಮಾಡಿದ್ಲು. ಎಕ್ಸಾಮ್ ಟೈಮ್ ಆಗಿದ್ರೆ ಕರ್ಕೊಂಡು ಬರೋಕ್ಕೂ ಆಗ್ತಿರ್ಲಿಲ್ಲ. ಪರವಾಗಿಲ್ಲ ಬಿಡು ಅಂತ ಹೇಳಿ ನಾನು ಕೂಡ ಕಳಿಸ್ದೆ, ಒಂದು ಸ್ವಲ್ಪ ದಿನ ಇಟ್ಕೊಂಡ್ಬಿಟ್ಟು. ನೋಡಿದ್ರಲ್ಲ, ಒಂದು ಸಕ್ಕತ್ತಾಗಿರುವಂಥ ರೆಸಿಪಿನ ಮಾಡಿ ತೋರಿಸಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ, ತುಂಬ ಒಳ್ಳೆಯದು ಕೂಡ, ಸಖತ್ ಹೆಲ್ದಿಯಾಗಿರುವಂಥ ರೆಸಿಪಿ. ಟ್ರೆಡಿಷ್ನಲ್ ವೇಯಲ್ಲೇ ಮಾಡಬೇಕು ಅಂಥೇಳಿ ಅದೇ ಥರ ಮಾಡಿದ್ದೀನಿ ನಾನು. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನ ಅದಾದಮೇಲೆ ನಾನು ಹಾಕಿದಂಥ ಲಾಸ್ಟ್ ವ್ಲಾಗ್ಗೆ ಸಾಕಷ್ಟು ಜನ ವಿಶ್ ಮಾಡಿದ್ದೀರಾ. ನಾನು ನಿಜ ಹೇಳಬೇಕು ಅಂತ ಅಂದರೆ ಆ ವ್ಲಾಗ್ನ ಹಾಕದಾ ಬೇಡವಾ, ಈ ವಿಡಿಯೋ ಹಾಕದಾ ಬೇಡವಾ ಅಂತ ಹೇಳಿ ಎಷ್ಟು ಸರಿ ಯೋಚನೆ ಮಾಡಿದ್ದೀನಿ ಅಂದರೆ ತುಂಬ ಸರಿ ಯೋಚನೆ ಮಾಡಿದ್ದೀನಿ. ಬಟ್ ತುಂಬ ಜನ ಕೇಳ್ತಾ ಇದ್ರಿ ಕೂಡ ಮುಂಚೆನೂ, ಚಿನ್ನಿನ ನೋಡಿದಾಗೆಲ್ಲ ಕೇಳ್ತಾ ಇದ್ರಿ, ಆಯಿತಾ ಹಾಫ್ ಸ್ಯಾರಿ ಫಂಕ್ಷನ್ ಆಯಿತಾ ಅಂತ ಹೇಳಿ. ಇಲ್ಲ ಅಂತ ನಾನು ಹೇಳಿದ್ದೆ ಕೂಡ. ಹಾಗಾಗಿ
ಈ ವ್ಲಾಗ್ನ ಶೇರ್ ಮಾಡಿದೆ ಅಷ್ಟೇ. ಎಲ್ಲ ಹೆಣ್ಮಕ್ಳಿಗೂ ಕೂಡ ಯೂಸ್ ಆಗುತ್ತೆ. ತಾಯಂದಿರು ಎಷ್ಟೊಂದು ಜನ ಕಮೆಂಟ್ ಮಾಡಿದರು, ನಾನು ಕೂಡ ಅದೇ ಸ್ಟೇಜಲ್ಲಿದ್ದೀನಿ, ನೀವು ವಿಡಿಯೋ ಶೇರ್ ಮಾಡಿದ್ದು ನಂಗೊಂಥರ ಸಮಾಧಾನ ಆಯಿತು, ನೋಡಿ ಖುಷಿ ಆಯಿತು ಅಂತ ಹೇಳಿ. ಇದನ್ನ ಇದ್ದೇ ಇರುತ್ತೆ, ಒಂದಷ್ಟು ನೆಗೆಟಿವಿಟಿ ಇದ್ದೇ ಇರುತ್ತೆ. ಇಷ್ಟೊಂದು ಒಂದು 90 to 99% ಪಾಸಿಟಿವ್ ಕಮೆಂಟ್ಸ್ ಬಂದಿದೆ ನನಗೆ. 1% ಒಂದೂ ಅಲ್ಲ ಅಂದ್ಕೊತೀನಿ, ಒಂದು 0.1% ಅಷ್ಟು ಮಾತ್ರ ನೆಗೆಟಿವ್ ಆಗಿ 1-2 ಕಮೆಂಟ್ ಬಂದಿದೆ ಅಷ್ಟೇ. ಅದು ಬಿಟ್ಟರೆ ಹಿಂಗೆಲ್ಲ ಪಾಸಿಟಿವ್ ಆಗಿ ತೊಗೊಂಡಿದ್ದೀರಾ. ನಾನು ಆ್ಯಕ್ಚುಲಿ ಏನು ಮಾಡಿದೆ ಅಂತಂದರೆ 4:30ಗೆ ವೀಡಿಯೋನ ಶೆಡ್ಯೂಲ್ ಮಾಡಿಬಿಟ್ಟು 4:30ಗೆ ಏನು ವೀಡಿಯೋ ಇದಾಯಿತು, ಅದಾದಮೇಲೆ ಒಂದು ಹಾಫ್ ಆನ್ ಅವರ್ ಮೊಬೈಲ್ ಹತ್ತಿರ ಕೂಡ ನಾನು ಹೋಗಿಲ್ಲ, ಕಮೆಂಟ್ಸ್ನ ನೋಡೋಕ್ಕೆ ಕೂಡ ನಾನು ಹೋಗಿಲ್ಲ. ಭಯ ಇತ್ತು ಸ್ವಲ್ಪ ಹೆಂಗೆ ತೊಗೊಳ್ತಾರೆ ಅಂತ ಹೇಳಿ. ಯಾಕೆಂದರೆ ಒಂದಷ್ಟು ಜನಕ್ಕೆ ಈ ವಿಚಾರ ಶೇರ್ ಮಾಡಬಾರ್ದು ಪಬ್ಲಿಕಲ್ಲಿ ಅನ್ನೋ ಥರ ಇರುತ್ತೆ, ಹಾಗಾಗಿ. ಬಟ್ ನನಗೇನು ಆ ಥರ ಅನ್ನಿಸ್ಲಿಲ್ಲ. ಯಾಕೆಂದರೆ ಗೊತ್ತಾಗಬೇಕು ಇದು ಆ್ಯಕ್ಚುಲಿ, ಗೊತ್ತಿಲ್ಲದೆ ಇರೋರಿಗೆ ಏನು ವಿಚಾರ ಏನು ಎತ್ತ ಎಲ್ಲ ಗೊತ್ತಾಗಬೇಕು. ಒಂದಷ್ಟು ಜನಕ್ಕೆ ಡೌಟ್ಸ್ ಇರುತ್ತೆ, ಮಾಮ್ಸ್ ಅಂದರೆ ಅಮ್ಮಂದಿರು ಇರ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ. ಆ ಥರದವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮ ಒಂದು ಸಂಪ್ರದಾಯ ಸಂಸ್ಕೃತಿ ಇದೆಲ್ಲದೂ ಕೂಡ ಒಂದು ನೋಟ್ ಆಗುತ್ತೆ, ಅಂದರೆ ಒಂದು ವೀಡಿಯೋದಲ್ಲಿ ರೆಕಾರ್ಡ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಅಂದರೆ ನಮ್ಮ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಂಡ್ರೆ ಅದು ಮೊಬೈಲ್ ಚೇಂಜ್ ಆದರೆ ಅಥವಾ ಹಳೇದಾದರೆ ಎಲ್ಲೋ ಒಂದು ಕಡೆ ಡಿಲೀಟ್ ಆಗ್ಬೋದು. ಬಟ್ ಯೂಟ್ಯೂಬ್ ಚಾನಲಲ್ಲಿದ್ದರೆ ಮುಂದೆ ಒಂದಿನ ತೆಗೆದು ನೋಡಿದಾಗ ಒಂದು ಇರುತ್ತೆ ಮೆಮೊರಿ ಅಂತ ಹೇಳಿ, ಅದು ಒಂದು ರೀಸನು. ಇನ್ನು ಸಾಕಷ್ಟು ಜನ ಕಮೆಂಟ್ ಮಾಡಿ ವಿಶ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ತುಂಬ ಹೃದಯದ ಧನ್ಯವಾದಗಳು. ಇನ್ನು ಅದು ಬಿಟ್ಟರೆ ನಮ್ಮ ಚಿನ್ನಿ ಯಾವ ಕ್ಲಾಸು ಮತ್ತು ಯಾವ ಏಜು ಇದನ್ನು ಕೇಳ್ತಾ ಇದ್ರಿ. ನಮ್ಮ ಚಿನ್ನಿ 8th ಸ್ಟ್ಯಾಂಡರ್ಡು. 8th ಸ್ಟ್ಯಾಂಡರ್ಡ್ಗೆ ಯಾವ ಏಜ್ ಇರುತ್ತೆ ಅದೇ ಏಜ್ ಅವಳಿಗೂ. 2012 ಅವಳದು ಡೇಟ್ ಆಫ್ ಬರ್ತು. ಇನ್ನು ಒಂದಷ್ಟು ಪ್ರಶ್ನೆ ಇದೆ, ಅದಕ್ಕೆ ನನಗೆ ಆನ್ಸರ್ ಮಾಡೋದಕ್ಕೆ ಆ್ಯಕ್ಚುಲಿ ಇಷ್ಟ ಇಲ್ಲ, ಬಟ್ ಸ್ಟಿಲ್ ನಾನು ಮಾಡಲೇಬೇಕಾಗತ್ತೆ. ನಿಮ್ಮ ಒಂದು ಕ್ವೆಶನ್ಗೆ ನಾನು ಆನ್ಸರ್ ಮಾಡೋದು ನನ್ನ ಕರ್ತವ್ಯ ಆಗಿರುತ್ತೆ. ಒಂದಷ್ಟು ಅಂದರೆ ಬೇಸಿಕ್ಕಾಗಿ ಫುಲ್ಲು ನಿಮಗೂ ಗೊತ್ತಿರ್ಬೋದು, ನಾನು ಯೂಶ್ವಲಿ ತೀರಾ ನಮ್ಮ ಪರ್ಸ್ನಲ್ ವಿಷಯಗಳು ಬೇರೆ ವಿಷಯಗಳದೆಲ್ಲ ಶೇರ್ ಮಾಡೋದಕ್ಕೆ ಹೋಗಲ್ಲ. ನಿಮಗೂ ಗೊತ್ತಿದೆ, ಅದು ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳ್ತೀನಿ. ಏನೋ ವ್ಯೂಸ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನನಗೆ ಏನೋ ಬರೋ ಎಲ್ಲ ಏನೇನಿದೆ ಅದನ್ನು ಹೇಳೋದಕ್ಕಾಗಲಿ, ನಮ್ಮ ಒಂದು ಪರ್ಸ್ನಲ್ ವಿಷಯಗಳನ್ನ ಶೇರ್ ಮಾಡೋದಾಗಲಿ ಇದೆಲ್ಲ ನಾನು ಯೂಶ್ವಲಿ ಮಾಡೋದಿಲ್ಲ. ಬಟ್ ನೀವು ಪದೇ ಪದೇ ನಿಮಗೆಲ್ಲ ಗೊತ್ತಿರೋದ್ರಿಂದ ವಿಚಾರ, ನೀವು ಪದೇ ಪದೇ ಈ ವಿಷಯನ ಕೇಳ್ತಾ ಇದ್ದೀರಾ, ಸಾಕಷ್ಟು ಜನ ತುಂಬ ಜನ ಕೇಳಿದ್ದೀರಾ. ಹಾಗಾಗಿ ಅದನ್ನು ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಈ ವ್ಲಾಗ್ ಬೇಡ, ಈ ವ್ಲಾಗ್ ಲೆಟ್ ಇಟ್ ಬಿ, ಇದೇ ಥರ ಒಂದು ಇರಲಿ, ಆರಾಮಾಗಿರಲಿ, ಯಾವುದೇ ರೀತಿಯ ಒಂದು ಬೇಡ ಅದೆಲ್ಲ ಅಂತ ಹೇಳಿ ಅಷ್ಟೇ. ಇನ್ನು ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ನೋಡಿ, ಆ ವೀಡಿಯೋಸ್ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಎಂದಿನಂತೆ ನಿಮ್ಮ ಮುಂದೆ ನಿಂತು ಕೇಳ್ಕೊಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನನ್ನ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡೋದಕ್ಕೆ. ನಾನು ಯಾವಾಗ ರೆಗ್ಯುಲರಾಗಿ ವೀಡಿಯೋ ಹಾಕಲಿಕ್ಕೆ ಅಂತ ಶುರು ಮಾಡಿದೆ, ಆವಾಗ ಈ ಥರ ಒಂದು ಬ್ರೇಕ್ ಆಗಿಬಿಡುತ್ತೆ, ಆಯಿತಾ. ಇನ್ನು ಅದು ಬಿಟ್ಟರೆ ನನಗೆ ಸುಮ್ಮನೆ ಹಾಗೆ ನಾನು ವೀಡಿಯೋಸ್ ಹಿಂಗೆ ನೋಡಿದಾಗ ನಾನು ಲಾಸ್ಟ್ ವ್ಲಾಗ್ ಹಾಕಿದ್ದಂಥದ್ದೇನೆಂದರೆ, ನಮ್ಮ ಲೈಫಲ್ಲಿ ಏನೂ ಸ್ಪೆಷಲ್ ಇಲ್ಲ ಅಂತ ಹೇಳಿಬಿಟ್ಟು ಒಂದು ಟೈಟಲ್ನ ಕೊಟ್ಟಿದ್ದೆ. ಬಟ್ ನೆಕ್ಸ್ಟ್ ವ್ಲಾಗ್ ನಾನು ನಾರ್ಮಲ್ ಡೈಲಿ ವ್ಲಾಗ್ ಹಾಕೋಕ್ಕೆ ಆಗಲಿಲ್ಲ ನೋಡಿ, ಒಂದು ಸ್ಪೆಷಲ್ ವ್ಲಾಗ್ನೇ ಹಾಕೋ ಥರ ಆಯಿತು. ನನಗೆ ಅನಿಸುತ್ತೆ, ಹೌದಲ್ವಾ, ನಾನು ಸ್ಪೆಷಲ್ ಏನಿಲ್ಲ, ನಾರ್ಮಲ್ ನಮ್ಮ ಲೈಫ್ ಅಂತ ಹೇಳಿ ಒಂದು ಹಾಕಿದ್ದೆ, ಏನು ಸ್ಪೆಷಲ್ ಇಲ್ಲ ಅಂಥೇಳಿ ಹಾಕಿದ್ದು. ನೆಕ್ಸ್ಟ್ ಮೂಮೆಂಟೇ ಮತ್ತು ನಾನು ಬೇರೆ ವ್ಲಾಗ್ ಹಾಕೋಕ್ಕೆ ಆಗಿಲ್ಲ, ಒಂದು ಸ್ಪೆಷಲ್ ವ್ಲಾಗೇ ಹಾಕೋ ಥರ ಆಯಿತು. ಎಷ್ಟು ಅದೇನೋ ಒಂದು ಇರುತ್ತೆ ಅಲ್ವಾ, ಅದು ನಮಗೆ ಗೊತ್ತಿಲ್ಲ ಏನೇನು ನಡೆಯುತ್ತೆ ನಮ್ಮ ಲೈಫಲ್ಲಿ ಅಂತ ಒಂದು ಎಕ್ಸಾಂಪಲ್ ಅಷ್ಟೇ. ಇನ್ನೂ ಒಬ್ಬರು ಕಮೆಂಟ್ ಮಾಡಿದರು, ಖುಷಿ ಆಗುತ್ತೆ ಅದ್ರ ಜೊತೆಗೆ ಇನ್ನು ತಿಂಗಳು ನೋವು ಅದೆಲ್ಲ ಅಂತ ಹೇಳಿ. ನನಗೆ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ, ನನಗೆ ಇಲ್ಲಿವರೆಗೂ ತುಂಬ ನೋವು ಆ ಥರ ಎಲ್ಲ ಏನೂ ಅನುಭವಿಸಿಲ್ಲ ನಾನು. ಮೋಸ್ಟ್ಲಿ ಅದು ಹೆರಿಡಿಟಿನೋ ಅಥವಾ ನಮಗೆ ನಾವು ತಿಂದಿರೋ ಫುಡ್ಡು, ನಾವು ಫಾಲೋ ಮಾಡೋ ರುಟೀನು ಈ ಥರ ಆಗಿರ್ಬೋದು. ನನಗೆ ಇಲ್ಲಿವರೆಗೂ ಆ ಥರ ಏನು ಅಷ್ಟು ತುಂಬ ಕಷ್ಟ ಆಗಿರೋದು ಆ ಥರ ಏನೂ ಆಗಿಲ್ಲ. ಮಂತ್ಲಿ ಸೈಕಲ್ ಆಗಿರ್ಬೋದು, ಸ್ಟಾರ್ಟಿಂಗ್ ಡೇಯಿಂದನೂ ಅಷ್ಟೇ, ಫಸ್ಟ್ ಪೀರಿಯಡ್ ಏನಾಯಿತು ಅವಾಗಿಂದ ಇಲ್ಲಿವರೆಗೂ ಅಷ್ಟೇ ಯಾವುದೇ ರೀತಿ ಒಂದು ಸಮಸ್ಯೆ ಆ ಥರ ಏನೂ ಆಗಿಲ್ಲ. ಬಟ್ ನನ್ನ ಮಗ ಹುಟ್ಟಿದ ಆದಮೇಲೆ ಸ್ವಲ್ಪ ಹಿಮೋಗ್ಲೋಬಿನ್ ಕಡಿಮೆ ಆಗಿ ಒಂದು ಸ್ವಲ್ಪ
ಹೆಲ್ತ್ ಇಶ್ಯೂಸ್ ಆ ಥರ ಆಗಕ್ಕೆ ಶುರುವಾಗಿದೆ. ಅಲ್ಲಿವರೆಗೂ ನನಗೆ ಏನೂ ಆಗಿಲ್ಲ. ಈಗಲೂ ಕೂಡ ಅಷ್ಟೇ, ಬೇರೆ ಯಾವುದ್ರಲ್ಲೂ ನನಗೆ ಪೀರಿಯಡ್ ಸೈಕಲಲ್ಲಿ ಏನೂ ಸಮಸ್ಯೆ ಇಲ್ಲ, ಬ್ಲೀಡಿಂಗಲ್ಲಾಗಲಿ ಬೇರೆ ಥರ ಏನೂ ಸಮಸ್ಯೆ ಇಲ್ಲ. ಬಟ್ ಅದೊಂದು ಬ್ಲಡ್ ಕಮ್ಮಿ ಆಗಿದ್ದರಿಂದ ಸ್ವಲ್ಪ ಸಮಸ್ಯೆ ಆಗಿತ್ತು ಅಷ್ಟೇ. ಅದನ್ನು ನಾವು ಮುಂಚೆನೇ ಸ್ವಲ್ಪ ಪ್ರಿಕಾಷನ್ಸ್ ತೊಗೊಂಡಿದ್ರೆ ಆಗ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಬಟ್ ಆಗೋಯ್ತು, ಏನೂ ಮಾಡೋಕ್ಕಾಗಲ್ಲ. ಅದನ್ನು ರಿಕವರಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಆಲ್ಮೋಸ್ಟ್ ಆಗಿದ್ದೀನಿ ಅಂತ ಹೇಳ್ಬೋದು. ಸ್ವಲ್ಪ ದಪ್ಪ ಕೂಡ ಆಗಿದ್ದೀನಿ ನಾನು ಇವಾಗ ಹೇಳಬೇಕು ಅಂತಂದರೆ. ಈ ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ದಪ್ಪ ಆಗಿದ್ದೀನಿ. ಬ್ಲೌಸ್ ಎಲ್ಲ ಸ್ವಲ್ಪ ಟೈಟ್ ಆಗ್ತಾಯಿದೆ. ಮೊನ್ನೆ ನಮ್ಮ ಚಿನ್ನಿಗೆ ಇದು ಫಸ್ಟ್ ದಿನ ಶಾಸ್ತ್ರ ಮಾಡಿದಾಗ ಕೂರಿಸಿದ್ನಲ್ಲ ಯೆಲ್ಲೋ ಕಲರ್ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ, ಆ ಬ್ಲೌಸು ನಾನು ಅದನ್ನೇ ಒಂದು ಶೂಟ್ ಇತ್ತು, ನೀವು ನೋಡಿರ್ತೀರ, ಶಾರ್ಟ್ ವಿಡಿಯೋ ಹಾಕಿದ್ದೆ ಆಲ್ರೆಡಿ, ಫೇಸಸ್ ಕೆನಡಾ ಅವ್ರದ್ದು ಶೂಟ್ ಇತ್ತಲ್ಲ, ಅದಕ್ಕೆ ನಾನು ಅದನ್ನು ಹಾಕ್ಕೊಂಡೆ. ಬ್ಲೌಸ್ ಟೈಟ್ ಆಗ್ತಾಯಿದೆ ನನಗೆ. ಸೊ ಅಯ್ಯೋ ದೇವ್ರು, ದಪ್ಪ ಆಗಿಬಿಟ್ಟಿದ್ದೀನಿ ನಾನು ಅಂತ ಅನ್ನಿಸ್ತಾ ಇತ್ತು. ಓಕೆ, ದಪ್ಪ ಆದರೂ ಒಂಥರ ಚೆನ್ನಾಗೇ ಇರುತ್ತೆ. ನನಗೇನು ಸಣ್ಣ ಆಗಬೇಕು ನಾನು ತುಂಬ ಆ ಥರ ಏನೂ ಇಲ್ಲ. ನನಗೆ ಯಾವತ್ತೂ ನಾನು ಸಣ್ಣ ಆಗಬೇಕು ಇಲ್ಲ ದಪ್ಪ ಆಗಬೇಕು ಆ ಥರ ಏನು ನಾನು ಡಯಟ್ ಯಾವುದನ್ನು ಫಾಲೋ ಮಾಡಲ್ಲ. ಹೆಲ್ದಿಯಾಗಿರಬೇಕು ಅಂತ ಅಷ್ಟೇ. ಆದಷ್ಟು ಹೆಲ್ದಿ ಫುಡ್ನ ತಿನ್ನೋದಕ್ಕೆ ಪ್ರಯತ್ನ ಪಡುವಂಥದ್ದು ಅಷ್ಟೇ. ಸೊ ಬ್ಲೌಸ್ ಹೊಲಿಸ್ತಾ ಇದ್ದಿದ್ದು ಒಳ್ಳೇದಾಯಿತು ಅಂತ ಅನ್ನಿಸ್ತು ನನಗೆ. ಇವಾಗ ನಾನೊಂದಷ್ಟು ಬ್ಲೌಸ್ನ ಸ್ಟಿಚಿಂಗ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಟೈಟ್ ಆಗ್ತಾಯಿದೆ ಇವಾಗ ನೋಡಿಬಿಟ್ಟು ಕೊಡಬೇಕು ನಾನು ಬ್ಲೌಸ್ನ. ಇದನ್ನ ಇಷ್ಟ ಆಯಿತು. ಇದಾದಮೇಲೆ ಅದೇ ನಾನು ಹೇಳಿದ್ನಲ್ಲ, ನಂಗೆ ಆ ಥರ ಏನು ರೊಟೀನು ಆ ಥರ ಏನು ಪ್ರಾಬ್ಲಮ್ ಇಲ್ಲ. ನೋವಾಗಲಿ, ಸೊಂಟ ನೋವಾಗಲಿ ಅಥವಾ ಹೊಟ್ಟೆ ನೋವಾಗಲಿ ಈ ಥರ ಏನು ಸಮಸ್ಯೆಗಳಿಲ್ಲ. ಮೋಸ್ಟ್ಲಿ ಅದು ಅವಳಿಗೂ ಹಾಗೆಯೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ನಮ್ಮ ಕೈಲಿ ಆದಷ್ಟು ರೊಟೀನ ಅಂದರೆ ಫುಡ್ ರೊಟೀನ್ ಇಲ್ಲಿರೋವರೆಗೂ ಅವಳಿಗೆ ಚೆನ್ನಾಗಿ ನೋಡಿಕೊಂಡು ಕಳಿಸೋವಂಥದ್ದು ಆ ಥರ ಮಾಡಿದೆ. ಹಾಗೆ ಅಲ್ಲೂ ಕೂಡ ಅಷ್ಟೇ, ಅಲ್ಲಿಗೆ ಏನೇನು ಬೇಕೋ ಅದನ್ನೆಲ್ಲ ಕೊಟ್ಕೊಳ್ಸೋಕ್ಕೂ ಕೂಡ ಆ ಥರನೂ ಕೂಡ ಮಾಡಿದ್ದೀವಿ. ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಿಮ್ಮ ಒಂದು ಇನ್ನೂ ಸಾಕಷ್ಟು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾ ಹೋಗೋಣ. ಎಲ್ಲರೂ ತುಂಬ ಪಾಸಿಟಿವ್ ಆಗಿ ಒಂದು ಪಾಸಿಟಿವ್ ವೈಬ್ಸ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಮ್ಯಾಟ್ರ್ ಆಗುತ್ತೆ ಒಂದಷ್ಟು ಜನ ನಮಗೆ ಪಾಸಿಟಿವ್ ವೈಬ್ಸ್ ಕೊಡೋ ಅಂಥದ್ದು ಅಂತ ಹೇಳಿ ನನಗೆ ತುಂಬಾ ಮ್ಯಾಟ್ರ್ ಆಯಿತು. ಈ ಒಂದು ಬ್ಲಾಗಲ್ಲಿ ತುಂಬಾ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇನ್ನು ಇದರೊಟ್ಟಿಗೆ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದ ಒಟ್ಟಿಗೆ. ಬಾಯ್, ಸಿ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್.